ಬಿಗಿನ್ಸ್. ಬೆಂಗಳೂರು ವರ್ಸಸ್ ಡೆಲ್ಲಿ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಬಿಗಿನ್ಸ್. ಗೆಲುವಿನ ಟ್ರ್ಯಾಕ್ನಲ್ಲೇ ಬಂದಿರುವಂಥ ಎರಡೂ ಟೀಮ್ಗಳು ಸಖತ್ ಫಾರ್ಮ್ನಲ್ಲಿದ್ದು ಮತ್ತೊಂದು ರಣರೋಚಕ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ಟೇಬಲ್ ಟಾಪರ್ ಆಗೋಕೆ ರೆಡಿಯಾಗಿರುವಂಥ ಈ ಟೀಮ್ಗಳ ಸ್ಟ್ರೆಂತ್ ಏನು, ಹೆಡ್ ಟು ಹೆಡ್ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 8 ಮ್ಯಾಚ್ಗಳನ್ನು ಆಡಿ 6 ಪಂದ್ಯ ಗೆದ್ದು ಟಾಪ್ 2 ನಲ್ಲಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್, ಹಾಗೆ 9 ಪಂದ್ಯಗಳನ್ನು ಆಡಿ 6 ಮ್ಯಾಚ್ಗಳನ್ನು ಗೆದ್ದು ಟಾಪ್ 3 ನಲ್ಲಿರುವಂತಹ RCB. ಈ ಎರಡೂ ತಂಡಗಳು ಈ ಸೀಸನ್ನಲ್ಲಿ ಮತ್ತೊಮ್ಮೆ ಅಖಾಡಕ್ಕೆ ಹಿಡಿಯೋಕೆ ರೆಡಿಯಾಗಿದ್ದಾರೆ. ಭಾನುವಾರ ರಾತ್ರಿ ನಡೆಯಲಿರುವಂತಹ ಪಂದ್ಯದಲ್ಲಿ ಗೆದ್ದವರು ಪಾಯಿಂಟ್ಸ್ ಟೇಬಲ್ನ ಸುಲ್ತಾನ ಆಗ್ತಾರೆ. ಅಂದರೆ ನಂಬರ್ 1 ಸ್ಥಾನಕ್ಕೆ ಜಂಪ್ ಆಗ್ತಾರೆ, ಪ್ಲೇ ಆಫ್ ಹೊಸ್ತಿಲಿಗೆ ಹೆಜ್ಜೆ ಇಡ್ತಾರೆ. ಈ ಸೀಸನ್ನಲ್ಲಿ ಎರಡೂ ತಂಡಗಳ ಆಟಗಾರರು ಪವರ್ ಹಿಟ್ಟಿಂಗ್ ಮತ್ತು ಮಾರಕ ಬೌಲಿಂಗ್ನಲ್ಲಿ ಸದ್ದು ಮಾಡಿದ್ದು ಈ ಪಂದ್ಯ ಕೂಡ ರೋಚಕ ಕಾಳಗ ನಡೆಯೋದ್ರಲ್ಲಿ ಅನುಮಾನ ಇಲ್ಲ. ಉಭಯ ತಂಡಗಳ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಬ್ಯಾಲೆನ್ಸ್ಡ್. ಈ ಸಲ ಈ ಎರಡೂ ತಂಡಗಳ ನಡುವೆ ಅದ್ಭುತ ಪ್ರದರ್ಶನ ಮೂಡಿ ಬರೋಕೆ ಕಾರಣವೇ ಟೀಮ್ ಬ್ಯಾಲೆನ್ಸ್ ಆಗಿರೋದು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. RCB ಪರ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಒಳ್ಳೆ ಓಪನಿಂಗ್ ಮಾಡ್ತಿದ್ದಾರೆ. ಹಾಗೆ ಪಡಿಕ್ಕಲ್, ಪಾಟಿದಾರ್ ಮತ್ತು ಟಿಮ್ ಡೇವಿಡ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಜಿತೇಶ್ ಶರ್ಮಾ ಕೂಡ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ಸ್ಪಿನ್ ಬೌಲಿಂಗ್ನಲ್ಲಿ ಸುಯಾಶ್ ಮತ್ತು ಕೃಣಾಲ್ ಎಕಾನಮಿ ಸ್ಪೆಲ್ ಹಾಕಿದ್ರೆ, ಪೇಸರ್ಗಳಾದಂತಹ ಹೇಜಲ್ ವುಡ್ ಮತ್ತು ಭುವಿ ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ. ಹಾಗೆ ಡೆಲ್ಲಿ ಟೀಮ್ನಲ್ಲೂ ಕೂಡ KL ರಾಹುಲ್ ಮತ್ತು ಕರುಣ್ ನಾಯರ್ ಕ್ರೀಸ್ ಕಚ್ಚಿ ನಿಂತರೆ ವಿಕೆಟ್ ತೆಗೆಯೋದು ತುಂಬಾನೇ ಕಷ್ಟ ಆಗುತ್ತೆ. ಇನ್ನು ಅಭಿಷೇಕ್ ಪೋರೆಲ್ ಮತ್ತು ಅಕ್ಷರ್ ಪಟೇಲ್ ಪವರ್ ಹಿಟ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸ್ಟಬ್ಸ್, ಅಶುತೋಷ್ ಫಿನಿಶಿಂಗ್ ರೋಲ್ ಅನ್ನ ಚೆನ್ನಾಗಿ ನಿಭಾಯಿಸುತ್ತಿದ್ದಾರೆ. ಇತ್ತ ಬೌಲಿಂಗ್ ನಲ್ಲಂತೂ ಮಿಚೆಲ್ ಸ್ಟಾರ್ಕ್, ಮುಖೇಶ್ ಕುಮಾರ್, ಚಮೀರಾ ಮತ್ತು ಕುಲ್ದೀಪ್ ಯಾದವ್ ಮೇನ್ ಅಸ್ತ್ರಗಳಾಗಿದ್ದಾರೆ. IPL ಇತಿಹಾಸದಲ್ಲಿ RCB ಅದ್ದೇ ಮೇಲುಗೈ. ಇನ್ನು ಉಭಯ ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಅನ್ನ ತೆಗೆದು ನೋಡಿದ್ರೆ RCBಯೇ ಮೇಲುಗೈ ಸಾಧಿಸಿದೆ. ಎರಡೂ ತಂಡಗಳು ಇಲ್ಲಿವರೆಗೆ ಪರಸ್ಪರ 32 ಪಂದ್ಯಗಳನ್ನು ಆಡಿದ್ದು, ಈ ಪೈಕಿ RCB ತಂಡ 19 ಬಾರಿ ಗೆಲುವನ್ನು ಕಂಡಿದೆ. ಮತ್ತೊಂದು ಕಡೆ DC 12 ಪಂದ್ಯಗಳಲ್ಲಿ ವಿನ್ ಆಗಿದೆ. 1 ಪಂದ್ಯ ಫಲಿತಾಂಶ ಇಲ್ಲದೆ ಕೊನೆಗೊಂಡಿದೆ. ಇನ್ನು RCB ಟೀಮ್ ಅವರದ್ದೇ ತವರು ನೆಲದಲ್ಲೂ ಕೂಡ DC ವಿರುದ್ಧ ಪ್ರಾಬಲ್ಯ ಮೆರೆದಿದೆ. ಎರಡೂ ತಂಡಗಳು ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ 10 ಪಂದ್ಯಗಳನ್ನು ಆಡಿದ್ದಾರೆ. RCB 6 ಪಂದ್ಯಗಳನ್ನು ಗೆದ್ರೆ DC 4 ಪಂದ್ಯಗಳಲ್ಲಿ ವಿನ್ ಆಗಿದೆ. ಅಂದ್ರೆ ಅರುಣ್ ಜೇಟ್ಲಿ ಮೈದಾನದಲ್ಲಿ RCBಯೇ ಹೆಚ್ಚು ಪಂದ್ಯಗಳನ್ನು ವಿನ್ ಆಗಿದೆ. DC ಮತ್ತು RCB ನಡುವಿನ ಕಳೆದ 5 ಪಂದ್ಯಗಳ ರಿಸಲ್ಟ್ ಅನ್ನ ನೋಡಿದ್ರೆ DC 2 ಮ್ಯಾಚ್ ಹಾಗೆ RCB 3 ಮ್ಯಾಚ್ಗಳನ್ನು ವಿನ್ ಆಗಿದೆ. ಸದ್ಯ ಕರೆಂಟ್ ಸೀಸನ್ ಎರಡೂ ತಂಡಗಳು ಈಗಾಗಲೇ ಪರಸ್ಪರ 1 ಪಂದ್ಯವನ್ನು ಆಡಿವೆ. ಬೆಂಗಳೂರಿನಲ್ಲಿ ನಡೆದಿದ್ದ ಆ ಪಂದ್ಯದಲ್ಲಿ DC ತಂಡ 6 ವಿಕೆಟ್ಗಳಿಂದ ಗೆಲುವನ್ನ ಕಂಡಿತ್ತು. ಇದೀಗ ಮತ್ತೊಮ್ಮೆ ಎದುರು ಬದಲಾಗೋಕೆ ರೆಡಿಯಾಗಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಸೀಸನ್ ಅಲ್ಲಿ ಎರಡೂ ತಂಡಗಳಲ್ಲೂ ಕೂಡ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ. ಪವರ್ ಪ್ಲೇ ಸನಿಹದಲ್ಲಿದ್ದಾರೆ. ಹೀಗಾಗಿ ಯಾರಿಗೆ ಗೆಲುವು ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.